ಸ್ಯಾಂಡಲ್ ಸೋಪ್ ಇದು ಕರ್ನಾಟಕದಲ್ಲಿ ಉಳಿದಿರುವ ಸರ್ಕಾರದ ಒಂದೇ ಒಂದು ಅಂಗಡಿ ಸ್ಯಾಂಡಲ್ ಸೋಪ್. ಮೈಸೂರು ಲ್ಯಾಂಪ್ ಮುಚ್ಚಿದ್ರು, NGF ಮುಚ್ಚಿದ್ರು, ಭದ್ರಾವತಿ ಮುಚ್ಚಿದ್ರು, HMT ಮುಚ್ಚಿದ್ರು, ಇದೆಲ್ಲ ಮುಚ್ತಾ ಇದ್ದಾರೆ. ಇದು ಲಾಭದಾಯಕವಾಗಿ ಇಡೀ ರಾಜ್ಯಕ್ಕೆ ಸುಗಂಧಮಯವಾಗಿ ಘಮಘಮ ಅಂತ ಹೇಳಿ ಇಡೀ ರಾಜ್ಯಕ್ಕೆ ಗಂಧದ ಸುವಾಸನೆ ನೀಡ್ತಾ ಇದೆ. ಇದಕ್ಕೆ ರಾಯಭಾರಿ ಬೇಕಾಗಿಲ್ಲ, ಯಾರೂ ಬೇಕಾಗಿಲ್ಲ, ಕನ್ನಡದವರು ಬೇಕಾಗಿಲ್ಲ, ತಮಿಳರು ಬೇಕಾಗಿಲ್ಲ, ತೆಲುಗು ಬೇಕಾಗಿಲ್ಲ. ಅದರ ಹೆಸರೇ ದೊಡ್ಡ ರಾಯಭಾರಿ ಸ್ಯಾಂಡಲ್ ಸೋಪ್, ಗಂಧದ ಕಾರ್ಖಾನೆ. ಗಂಧ ಮೈಸೂರು ಗಂಧ ಇದು ಪ್ರಪಂಚದಲ್ಲೇ ಇತಿಹಾಸ ಇರ್ತಕ್ಕಂಥದ್ದು. ಏನೂ ಮಾಡಬೇಡಿ ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ಪಾಟೀಲ್ ಅವರೇ, ಇಡೀ ಮಂತ್ರಿಗಳು, ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ ಮಂತ್ರಿಗಳು ಪ್ರತಿದಿನ ಸ್ಯಾಂಡಲ್ ಸೋಪ್ ನಲ್ಲಿ ಸ್ನಾನ ಮಾಡಿ, ಶಾಸಕರು ಸ್ಯಾಂಡಲ್ ಸೋಪ್ ನಲ್ಲಿ ಸ್ನಾನ ಮಾಡಿ, ಪಾರ್ಲಿಮೆಂಟ್ ಸದಸ್ಯರು ಸ್ಯಾಂಡಲ್ ಸೋಪ್ ನಲ್ಲಿ ಸ್ನಾನ ಮಾಡಿ, ಮುಖ್ಯ ಕಾರ್ಯದರ್ಶಿಯಿಂದ ಹಿಡಿದು ಎಲ್ಲ ಅಧಿಕಾರಿಗಳು ಸ್ಯಾಂಡಲ್ ಸೋಪ್ ನಿಂದ ಸ್ನಾನ ಮಾಡಿ. ಇದೊಂದೇ ರಾಯಭಾರಿ. ಘಮ 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 ಅಂದು ಒಂದಕ್ಕೆ ಡಬಲ್ ಮುಖ್ಯಮಂತ್ರಿ ಸ್ಯಾಂಡಲ್ ಸೋಪ್ ತಗೊಳ್ರಿ, ಉಪಮುಖ್ಯಮಂತ್ರಿ ಸ್ಯಾಂಡಲ್ ಸೋಪ್ ತಗೊಳ್ಳಿ, ಮಂತ್ರಿಗಳು ಸ್ಯಾಂಡಲ್ ಸೋಪ್ ತಗೊಳ್ಳಿ. ಉಚ್ಚ ಬಟ್ಟೆ ಸ್ಯಾಂಡಲ್ ಸೋಪ್ ಮಾರುತ್ತೆ. ಆದ್ರಿಂದ ಅದ್ಯಾರೋ ಹೆಸರಮ್ಮ, ಸಮನೂ ಬೇಡ, ಸುಮ್ನೂ ಬೇಡ, ಗಂಭೀರವಾಗಿ ನೀವು ಮೈಸೂರು ಸ್ಯಾಂಡಲ್ ನ ಉಜ್ಜೋದ್ ಕಲ್ತ್ಕೊಳ್ಳಿ. ಸಿದ್ದರಾಮಯ್ಯನವರೇ, ನಿಜವಾಗ್ಲೂ ಮೈಸೂರು ಸ್ಯಾಂಡಲ್ ಸೋಪ್ ನ ಉಜ್ಲೇಬೇಕು. ಆ ಎಮ್ಮನಿಗೆ 6.5 ಕೋಟಿ ಕೊಡ್ತಾ ಇದ್ದಾರೆ, 6.5 ಕೋಟಿ. ಇದರಿಂದ ದೊಡ್ಡ ರಾಜಕೀಯ ಇದೆ, ಇಲ್ಲ ಅಂತ ಹೇಳಕ್ ಆಗಲ್ಲ. 6.5 ಕೋಟಿ ಕೊಡ್ಬೇಕಾದ್ರೆ ನೀವು ನಾಳೆ ಇದೇ ರೀತಿ 6 ಕೋಟಿ ಸಿಕ್ತವ್ರೆಲ್ಲ ಕೊಡ್ತಾ ಹೋದ್ರೆ ನೀವು ಸ್ಯಾಂಡಲ್ ಸೋಪ್ ಕಾರ್ಖಾನೆ ಮುಚ್ತೀರಿ. ಕಾರ್ಖಾನೆ ಮುಚ್ಚೋದಾದ್ರೆ ನೀವು ಅವ್ರಿವ್ರಿಗೆ ಗಣ ಕೊಡಿ, ಯಾರಿಗೂ ಒಂದ್ ಬಿಡಿಗಾಸು ಕೊಡಬೇಡಿ. ನಾವಂತೂ ಸ್ಯಾಂಡಲ್ ಸೋಪ್ ಕನ್ನಡಿಗರ ಸೋಪ್, ಸ್ಯಾಂಡಲ್ ಸೋಪ್ ಕರ್ನಾಟಕದ ಸೋಪ್, ಸ್ಯಾಂಡಲ್ ಸೋಪ್ ಗಂಧದ ಸೋಪ್, ಗಂಧ ಕನ್ನಡಿಗರ ಸೋಪ್. ಎಲ್ರು ಕನ್ನಡಿಗರ ಸೋಪ್ ಸ್ಯಾಂಡಲ್ ಸೋಪ್ ಉಪಯೋಗಿಸಿ. ನಾನೇ ಪುಗ್ಸೆಟ್ಟೆ ರಾಯಭಾರಿ ಆಗಿದ್ದೀನಿ.